ಓಂ ಗುರುಭ್ಯೋ ನಮಃ. ಇವತ್ತು ಒಂದು NGO ಕಾರ್ಯಕ್ರಮ ಸಲುವಾಗಿ ನಿಮಗೆಲ್ಲರಿಗೂ ಭರತನಾಟ್ಯ ಅಂದರೆ ಏನು ಅದ್ರ ಬಗ್ಗೆ ತಿಳುವಳಿಕೆ ಕೊಡೋದಕ್ಕೋಸ್ಕರ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಓಕೆ, ಮೊದಲಿಗೆ ಈ ಕಾರ್ಯಕ್ರಮ ಪ್ರಾರಂಭ ಮಾಡುವ ಮುಂಚೆ ನಾವು ಇಲ್ಲಿನ ಮುಖ್ಯೋಪಾಧ್ಯಾಯರಾದ ಸುಜಾತ ಅವ್ರನ್ನ ಸ್ವಾಗತ ಮಾಡೋಕ್ಕೆ ಬಯಸ್ತೀವಿ. ಸ್ವಾಗತ ಮಾಡಿ. ಹಾಗೆ ಇಲ್ಲಿನ ಎಲ್ಲ ಉಪಾಧ್ಯಾಯರಿಗೂ ಸ್ವಾಗತ ಮಾಡೋಕ್ಕೆ ಬಯಸ್ತಾ ಇದ್ದೀನಿ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ನಿಮಗೆ ಅಂದರೆ ಈ ಸರ್ಕಾರಿ ಶಾಲೆಯ ಮಕ್ಕಳಿಗೆ ತಿಳುವಳಿಕೆ ಮೂಡಿಸೋದು. ಇಂದಿನ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಥ್ಯಾಂಕ್ ಯು ಮೇಡಮ್. ವೀಕ್ಷಿಸಿ ನಮ್ಮ ಈ ಮಕ್ಕಳ ಮಕ್ಕಳೇ, ನೀವೆಲ್ಲ ಭರತನಾಟ್ಯ ಕಾರ್ಯಕ್ರಮ ನೋಡಿದ್ದೀರಾ? ಯಾರೆಲ್ಲ ನೋಡಿದ್ದೀರಾ? ವೆರಿ ಮಾಡಿದ್ದೀರಾ? ವೆರಿ ಗುಡ್. ಯಾವಾಗ ಮಾಡಿದ್ರಿ? ಎಲ್ಲಿ ಮಾಡಿದ್ರಿ? ಇದೇ ಸ್ಕೂಲಲ್ಲಿ ಮಾಡಿದ್ರಾ? ಯಾವ ಹಾಡಿಗೆ ಡ್ಯಾನ್ಸ್ ಮಾಡಿದ್ರಿ? ವರಾಹ ರೂಪಂಗೆ ಸೆಮಿ ಕ್ಲಾಸಿಕಲ್ ಮಾಡಿದ್ರಾ ಅಥವಾ ಭರತನಾಟ್ಯ ಮಾಡಿದ್ರಾ? ವೆರಿ ಗುಡ್. ಯಾರೆಲ್ಲ ಮಾಡಿದ್ರಿ? ವೆರಿ ಗುಡ್. ಹಾಗಾದ್ರೆ ನಿಮ್ಗೆಲ್ಲರಿಗೂ ಈ ಭರತನಾಟ್ಯ ಅಂದ್ರೆ ಏನು ಅದ್ರ ಬಗ್ಗೆ ತಿಳುವಳಿಕೆ ಇದೆ ಅಂತ ಇತ್ತು ಅಲ್ವಾ? ಓಕೆ. ಈ ಭರತನಾಟ್ಯ ಹೇಗೆ ಬಂತು? ಎಲ್ಲಿಂದ ಇದು ಪ್ರಾರಂಭ ಆಯಿತು? ಎಲ್ಲಿಗದು ಇದು ಎಲ್ಲಿಂದ ಇದು ಹುಟ್ಕೊಳ್ತು? ಅದ್ರ ಬಗ್ಗೆ ಗೊತ್ತಾ? ನಮ್ಮ ಈ ಭರತನಾಟ್ಯ ಈ ದಕ್ಷಿಣ ಭಾರತ ಅಂದ್ರೆ ಗೊತ್ತಲ್ವಾ ಎಲ್ಲರಿಗೂ? ಯಾವ್ದೆಲ್ಲ ಬರುತ್ತೆ ದಕ್ಷಿಣ ಭಾರತ ಅಂದ್ರೆ? ಕರ್ನಾಟಕ, ತಮಿಳುನಾಡು, ಆಂಧ್ರ ಇದೆಲ್ಲ ದಕ್ಷಿಣ ಭಾರತಕ್ಕೆ ಸೇರುತ್ತೆ ಅಲ್ವಾ? ಹಾಗೆ ಈ ಒಂದು ಭರತನಾಟ್ಯ ಕರ್ನಾಟಕ ಹಾಗೂ ತಮಿಳುನಾಡಲ್ಲಿ ಇದು ಹುಟ್ಕೊಳ್ತು ಅಂತ ಪುರಾಣಗಳು ಹೇಳುತ್ತೆ, ಮುಂಚಿನ ಒಂದು ಶಾಸ್ತ್ರಗಳು ಹೇಳುತ್ತೆ. ಆಯ್ತಾ? ಈ ಒಂದು ಪುರಾಣದ ಒಂದು ಕಥೆಯ ಪ್ರಕಾರ ಹೇಗೆ ಭರತನಾಟ್ಯ ಅನ್ನೋದು ಬಂತು ಅಂತ ಹೇಳಿದ್ರೆ, ಎಲ್ಲ ದೇವಾನುದೇವತೆಗಳು ಓಕೆ, ಅವ್ರಿಗೆಲ್ಲರಿಗೂ ತುಂಬಾ ಬೇಜಾರಾಗಿತ್ತಂತೆ. ನಿಮ್ಗೆಲ್ಲ ಬೇಜಾರಾದ್ರೆ ಏನ್ ಮಾಡ್ತೀರಾ? ಕಾಮ, ಕ್ರೋಧ, ಮದ, ಮಾತ್ಸರ್ಯ, ಒಬ್ರ ಮೇಲೆ ಒಬ್ರು ಅಸೂಯೆ ಪಡೋದು, ಇಂಥದೆಲ್ಲ ಜಾಸ್ತಿ ಆಗಿತ್ತಂತೆ. ಅವಾಗ ಏನಾಯ್ತು, ನಮ್ಗೆಲ್ಲರಿಗೂ ಒಂದು ಏನಾದರೂ ಒಂದು ಉತ್ಸಾಹ ತುಂಬಕ್ಕೆ ಏನಾದರೂ ಒಂದು ಬೇಕಲ್ವಾ? ಕಾರ್ಯಕ್ರಮ ಆಗಬೇಕು, ಅದಕ್ಕೇನಾದರೂ ಒಂದು ಮಾಡಬೇಕು ಅಂತ ಎಲ್ಲ ಯೋಚನೆ ಮಾಡ್ಬಿಟ್ಟು ಏನು ಮಾಡಿದ್ರಂತೆ, ಇಂದ್ರ ಹತ್ರ ಹೋದ್ರಂತೆ. ಇಂದ್ರ ಹತ್ರ ಹೋಗ್ಬಿಟ್ಟು ನಮ್ಗೆಲ್ಲರಿಗೂ ತುಂಬ ಈ ಥರ ಎಲ್ಲ ಕಡೆ ಈ ಥರದೆಲ್ಲ ಜಾಸ್ತಿ ಆಗ್ತಾ ಇದೆ, ಅರಿಷಡ್ ವರ್ಗಗಳು, ಅದನ್ನೆಲ್ಲ ಹೋಗ್ಲಾಡಿಸ್ಬೇಕು, ಅದಕ್ಕೆ ಏನು ಮಾಡಬೇಕು ಅಂತ. ಅವಾಗ ಇಂದ್ರ ಏನು ಮಾಡಿದ್ರಂತೆ, ಬ್ರಹ್ಮ ಹತ್ರ ಹೋದಂತೆ. ಬ್ರಹ್ಮ ಗೊತ್ತಲ್ವ ಎಲ್ಲರಿಗೂ? ದೇವರು ಬ್ರಹ್ಮ. ಅವ್ರ ಹತ್ರ ಹೋದಾಗ ಬ್ರಹ್ಮ 4 ವೇದ, ಯಾವುದು 4 ವೇದ ಗೊತ್ತಾ ನಿಮಗೆಲ್ಲ? ಯಾವ್ಯಾವ ವೇದ ಇದೆ 4 ಗೊತ್ತಾ? ಯಾರ್ಯಾರಿಗೆ ಗೊತ್ತು? ಗೊತ್ತಾ ನಿಮ್ಗೆ? ನಿಂಗೆ ಗೊತ್ತಾ? ನೋಡೋಣ, ಹೇಳು ಯಾವ್ಯಾವ ವೇದ ಇದೆ ಅಂತ. ಗೊತ್ತಾ? ಗೊತ್ತಿಲ್ಲ. 4
4 ವೇದ ಯಾವ್ದ್ಯಾವ್ದು ಅಂದ್ರೆ ಋಗ್ವೇದ, ಹೇಳಿ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಇದು 4 ವೇದಗಳು. ಓಕೆ, ಇದು ಒಂದೊಂದು ವೇದದಿಂದ ಒಂದೊಂದು ಅಂಶವನ್ನ ತಗೊಂಡು, ಅಂದ್ರೆ ಋಗ್ವೇದದಿಂದ ಪಾಠನ, ಸಾಮವೇದದಿಂದ ಸಂಗೀತವನ್ನ, ಅಥರ್ವಣ ವೇದದಿಂದ ರಸವನ್ನ, ಯಜುರ್ವೇದದಿಂದ ಅಭಿನಯವನ್ನ. ಅಂದ್ರೆ ಒಂದು ಭರತನಾಟ್ಯ ಅಥವಾ ಒಂದು ನೃತ್ಯ ಕಾರ್ಯಕ್ರಮ ಅಂತ ಹೇಳಿ, ನೃತ್ಯ ಅಂತ ಹೇಳಿದ್ರೆ ಎಲ್ಲನೂ ಇರಬೇಕು, ಅಲ್ಲಿ ರಸ ಇರಬೇಕು. ರಸ ಅಂದ್ರೆ ಏನು? ಈ ಮನೆ ಅನ್ನ ಸಾರು ಹಾಕೊಂಡು ತಿಂತಿರಲ್ಲ, ಅದ ರಸ ಅಲ್ಲ, ನವರಸ. ನವರಸ ಅಂತ ಹೇಳಿದ್ರೆ ಅದರೊಳಗಡೆ ಹಾಸ್ಯ ಇರುತ್ತೆ, ಅಳು ಇರುತ್ತೆ, ಅಂದ್ರೆ ಕರುಣ ಅಥವಾ ಕೋಪ ಬರುತ್ತೆ, ವೀರ ಇರುತ್ತೆ, ಶೃಂಗಾರ ಇರುತ್ತೆ. ನೀವೆಲ್ಲ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಬರ್ತೀರಲ್ಲ, ಶೃಂಗಾರ ಇರುತ್ತೆ. ಹೀಗೆ ಈ ತರದ 9 ಅಂಶಗಳು, ಆ 9 ರಸಗಳು ಇರೋದು ಅದು ರಸ ಅಂತ ಹೇಳೋದು. ಅಂದ್ರೆ ಅದನ್ನ ಅಭಿನಯಕ್ಕೆ ಸಂಬಂಧಪಟ್ಟಿರುವಂಥದ್ದು. ಓಕೆ, ಅಭಿನಯ ಅಂದ್ರೆ ಏನು ಗೊತ್ತಲ್ಲ? ಆಕ್ಟ್ ಮಾಡಿದಾಗ ನಿಮಗೆ ಎಕ್ಸ್ಪ್ರೆಷನ್, ನಿಮಗೆ ಅರ್ಥ ಆಗೋ ಥರ ಅವ್ರು ಮಾಡಿ ತೋರಿಸ್ತಾರಲ್ಲ, ಅದು ಅಭಿನಯ. ಮುಖದಲ್ಲಿ ಭಾವನೆ ಒಂದು ಮೂಡಿಸಿ ಅದನ್ನ ಎಕ್ಸ್ಪ್ರೆಸ್ ಮಾಡ್ತಾರಲ್ಲ, ಅದು ಅಭಿನಯ. ಓಕೆ, ಇದೆಲ್ಲ ತುಂಬಿರುವಂಥದ್ದು, ರಸಗಳು ತುಂಬಿರುತ್ತೆ, ಅಭಿನಯ ತುಂಬಿರುತ್ತೆ. ಹಾಗೆ ಪಾಠ ಇರುತ್ತೆ, ಕಲಿಯೋಕಿರುತ್ತೆ. ಓಕೆ, ಏನ್ ಕಲಿತೀರಾ? ನಮ್ಮ ಪುರಾಣದ ಬಗ್ಗೆ ಕಲಿತೀರಾ. ಗಣೇಶ ಹೇಗೆ ಹುಟ್ಟಿದ, ಹೇಗೆ ಬಂದ ಗಣೇಶ, ಪಾರ್ವತಿ ಯಾರು, ಶಿವ ಯಾರು, ವಿಷ್ಣು ಯಾರು, ಅವರ ಕಥೆಗಳು, ಸಮುದ್ರ ಮಂಥನ ಆಗಿರ್ಬೋದು, ಇಂಥದ್ದು ಕೆಲವಾರು ಕಥೆಗಳನ್ನ ನೀವು ಇದನ್ನೆಲ್ಲ ತಿಳ್ಕೊಡ್ತೀರಾ. ತಿಳ್ಕೊಂಡು ನೀವು ಅದನ್ನ ಅಭಿನಯಿಸ್ತೀರಾ. ಅಭಿನಯ ಮಾಡಿದಾಗ ಏನಾಗುತ್ತೆ, ನಾವು ಪಾಠ ಮಾಡೋದಕ್ಕಿಂತ ನೀವು ಅಭಿನಯ ಮಾಡಿದಾಗ, ಅದನ್ನ ನೃತ್ಯ ರೀತಿಯಲ್ಲಿ ತೋರಿಸಿದಾಗ ಏನಾಗುತ್ತೆ, ಬೇಗ ಅರ್ಥ ಆಗುತ್ತೆ. ಹೌದಾ ಅಲ್ವಾ? ಹಾಗಾಗಿ ಈ ಪುರಾಣದ ಬಗ್ಗೆ ಎಲ್ಲ ಈ ಒಂದು ನೃತ್ಯದಲ್ಲಿ ನೀವು ಕಲಿಬಹುದು, ಆಯ್ತಾ? ಮತ್ತೆ ಇದನ್ನ ಕಲಿಯೋದ್ರಿಂದ ಕಣ್ಗಳು ಚೆನ್ನಾಗಾಗುತ್ತೆ, ಆಯ್ತಾ? ನೀವು ನೋಡಿದ್ದೀರಾ ಭರತನಾಟ್ಯದ ಕಣ್ಗಳೆಲ್ಲ ಹೆಂಗಿರುತ್ತೆ ಅಂತ? ನೋಡಿ, ಅಲ್ಲಿರೋರೆಲ್ಲ ಕಣ್ಗಳು ನೋಡಿ, ಎಲ್ಲಾದ್ರೂ ಚೆನ್ನಾಗಿದೆ, ಎಲ್ಲರದ್ದು ಕಣ್ಣು, ಕಣ್ಣುಗಳು ಚೆನ್ನಾಗಾಗುತ್ತೆ. ಓಕೆ, ಮತ್ತೆ ಕೈ ಕಾಲು ಬಲಿಷ್ಠ ಆಗುತ್ತೆ, ಶಕ್ತಿ ಬರುತ್ತೆ ಕೈಗೆ ಕಾಲಿಗೆಲ್ಲ. ಯಾಕಂದ್ರೆ ಮಾಡುವಾಗ ಕೈ ಸ್ಟಿಫ್ ಆಗಿ ಇಟ್ಕೊಳ್ಬೇಕು, ಗಟ್ಟಿಯಾಗಿ ಇಟ್ಕೋಬೇಕು, ಅರಮಂಡಿ ನೀಟಾಗಿ ಕುತ್ಕೋಬೇಕು. ನಮ್ಮ ಪ್ರತಿಯೊಂದು ನಮ್ಮ ಭಾಗದ ಏನೇನು ಭಾಗ ಇರುತ್ತೆ ಎಲ್ಲನೂ ನಾವು ಗಟ್ಟಿಯಾಗಿ ಇಟ್ಕೊಂಡು ಅದೆಲ್ಲ ನಮ್ಮ ಹಿಡಿತದಲ್ಲಿ ಇರಬೇಕು. ಹಾಗಾಗಿ ಕೈ ಕಾಲುಗಳು ಬಲಿಷ್ಠ ಆಗುತ್ತೆ. ಉತ್ತಮ ಸ್ಮರಣಾ ಶಕ್ತಿ ಅಂದ್ರೆ ಏನ್ ಬೇಕು? ಎಲ್ಲ ಇಟ್ಕೊಳ್ಳೋಕೆ ನೆನಪಿನ ಶಕ್ತಿ ಬೇಕಲ್ಲ, ಅದು ಇಂಪ್ರೂವ್ ಆಗುತ್ತೆ, ಅದು ಉತ್ತಮ ಆಗುತ್ತೆ. ಓಕೆ, ಆಮೇಲೆ ಕಷ್ಟ ಸಹಿಷ್ಣುತೆ ಮತ್ತು ಸಂಯಮ, ತಾಳ್ಮೆ. ಕಷ್ಟ, ಇವಾಗ ಇಲ್ಲಿ ನಾವು ಮಾಡುವಾಗ ಅರಮಂಡಿ ಈ ತರ ಕುತ್ಕೋಬೇಕು, ಇಲ್ಲಿಂದನೇ ನಾವು ಸಹಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಬೇಕು. ಈ ಅರಮಂಡಿ ಈ ತರ ಆದಾಗ ಕಾಲು ನೋವು ಬರುತ್ತೆ, ಅದನ್ನ ನಾವು ಸಹಿಸ್ಕೊಂಡು ನಾವು ಇಲ್ಲಿ ನೃತ್ಯವನ್ನ ಮಾಡ್ತೀವಿ, ಆಯ್ತಾ? ತಾಳ್ಮೆ ಬೇಕು ಮಾಡುವಾಗ. ನಾವು ತಾಳ ಕರೆಕ್ಟಾಗಿ ನಾವು ಅದನ್ನ ಮಾಡ್ಕೊಂಡು ಹೋಗ್ಬೇಕು. ನಮ್ಗೆ ಇಷ್ಟ ಬಂದಂಗೆ ಮಾಡೋಕ್ಕಾಗಲ್ಲ, ತಾಳಕ್ಕೆ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ಬೇಕು. ಹಾಗಾಗಿ ಏನಾಗುತ್ತೆ, ತಾಳ್ಮೆ ಬರುತ್ತೆ ಇದರಿಂದ. ಓಕೆ, ಹಾಗೆ ನಮ್ಮಲ್ಲಿ ನಡತೆಯಲ್ಲಿ ಲಾಲಿತ್ಯ. ಒಂದು ಗುರುಗಳ ಹತ್ರ, ಗುರು ಹಿರಿಯರ ಹತ್ರ ನಾವು ಹೇಗಿರ್ಬೇಕು, ಅದ್ರ ಬಗ್ಗೆ ನಮಗೆ ತಿಳ್ಕೊಳ್ಳುವ ಒಂದು, ಹೇಗಿರ್ತೀವಿ ನಾವು, ಹೇಗಿರ್ಬೇಕು, ನಮ್ಮ ಕಲ್ಚರ್ ಏನು, ನಮ್ಮ ಒಂದು ಸಂಸ್ಕೃತಿ ಏನು, ಇದ್ರ ಬಗ್ಗೆ ಎಲ್ಲ ನೀವು ತಿಳ್ಕೊಳ್ತೀರಾ. ಒಂದು ಗುರುಗಳಿಗೆ ರೆಸ್ಪೆಕ್ಟ್ ಕೊಡೋದು, ಅವ್ರಿಗೆ ನಾವು ಗೌರವ ನೀಡೋದು ಗುರುಗಳಿಗೆ, ಇದೆಲ್ಲವನ್ನು ನೀವು ಅಲ್ಲಿ ಕಲಿತೀರಾ. ಓಕೆ, ಹಾಗೆ ಪುರಾಣಗಳು, ಧರ್ಮಗಳು, ಮತ್ತೆ ನಮ್ಮ ದೇಶ, ನಮ್ಮ ಸಂಸ್ಕೃತಿ, ಇದ್ರ ಬಗ್ಗೆ, ದೇವರುಗಳ ಬಗ್ಗೆ, ಗುರು ಹಿರಿಯರಲ್ಲಿ ಭಕ್ತಿ, ಮತ್ತೆ ನವರಸಗಳು, ಅವಾಗಲೇ ಹೇಳಿದ್ನಲ್ಲ, ಹಾಗೆ ನವರಸಗಳ ಅನುಭವಗಳೆಲ್ಲ ನಿಮಗೆ ಆಗುತ್ತೆ ಇದರಿಂದ. ಓಕೆ, ಈಗ ನಮ್ಮ ಮಕ್ಕಳು ನಿಮಗೆ ಈ ನೃತ್ಯವನ್ನ ಪ್ರಾರಂಭ ಮಾಡೋಕೆ ಮುಂಚೆ ಏನೆಲ್ಲ ಮಾಡ್ತೀವಿ ಅದ್ರ ಬಗ್ಗೆ ಒಂದು ತಿಳುವಳಿಕೆ ಕೊಡ್ತಾರೆ. ಎಲ್ಲರೂ ನೋಡಿ ಅದನ್ನ, ಆಯ್ತಾ ಮಕ್ಕಳು?
ನಿಧಾನವಾಗಿ 2 ಲೈನಲ್ಲಿ ಇಟ್ಕೊಳ್ಳಿ. ಒಂದು 3-4 ಜನ ಮುಂದೆ ಬನ್ನಿ, ಇನ್ನು ಮುಂದೆ ಬನ್ನಿ. ಕೈ ಕೈ ಕಟ್ಟಿನಿ ತಕ್ಕೇನು ತಕ್ಕೀನಿ ತಕ್ಕೇನು ತಕ್ಕೀನಿ ತಕ್ಕೇನು ತಕ್ಕೀನಿ ತಕ್ಕೇನು ತಕ್ಕೀನಿ. ಇವಾಗ ಮಾಡಿದ್ರಲ್ಲ, ಇದು ನಮಸ್ಕಾರ ಆಯ್ತಾ. ಯಾವಾಗಲೂ ನಾವು ನೃತ್ಯವನ್ನ ಪ್ರಾರಂಭ ಮಾಡುವ ಮುಂಚೆ ಈ ಥರ ನಮಸ್ಕಾರ ಮಾಡಿ ಪ್ರಾರಂಭ ಮಾಡಬೇಕು. ಕೊನೆಗೆ ನೃತ್ಯ ಮಾಡಾದ್ಮೇಲೆ ಇದನ್ನ ಮಾಡಿ ಎಂಡ್ ಮಾಡಬೇಕು. ಇದನ್ನೆಲ್ಲ ಮಾಡೋಕ್ಕೆ ಒಂದು ಶ್ಲೋಕಗಳಿದೆ, ಅದನ್ನೆಲ್ಲ ಇವಾಗ ಹೇಳ್ತಾರೆ. ಆಂಗಿಕಂ ವಾಚಿಕಂ ಸರ್ವವಾಮಯಂ ಆಹಾರ್ಯಂ ಚಂದ್ರತಾರಾದಿ तं वन्दे सात्विकं शिवं. गुरु ब्रह्मा गुरु विष्णु गुरुदेवो महेश्वरः. गुरु साक्षात् परब्रह्म तस्मै श्री गुरवे नमः. श्रेयसेनाय तस्यात्र पात्र संरक्षणाय च आचार्य शिष्य सिद्ध्यर्थं पुष्पाञ्जलिम् अधारयते. समुद्रवसने देवी पर्वतस्तनमण्डले विष्णुपत्नी नमस्तुभ्यं पादघातं क्षमस्व मे. ಈ ಎಲ್ಲ ನೃತ್ಯ ಮಾಡುವಾಗ ನಮಗೆ ಶಕ್ತಿ ಬೇಕಲ್ಲ, ಕಾಲಿಗೆ ಶಕ್ತಿ ಬೇಕು, ಕೈಗೆ ಶಕ್ತಿ ಬೇಕು, ನಮ್ಮ ಬಾಡಿಗೆ ಶಕ್ತಿ ಬೇಕು. ಸೊ ಅದಕ್ಕೆ ಕೆಲವೊಂದೆಲ್ಲ ಎಕ್ಸಸೈಸ್ಗಳಿವೆ, ಅದನ್ನು ಮಾಡಿ ತೋರಿಸ್ತಾರೆ ಇವರು. 1 2 3 sit. 1 2 3 stand. 1 2 3 sit. 1 2 3 stand. Sit, stand, sit, stand, sit, jump. 1 2 3 4 5 6 7 8 9 10. Okay. Side spin ಮಾಡಿ. Ball ಇಟ್ಕೊಳ್ಳಿ. Left side. Hold your hand tight. Sit. One side. Stand. Sit. Stand. Sit. Stand. Rotate. Rotate. 1 2 3 4. 1 2 3 4. 1 2 3 4. 1 2 3 4. Jump. 1 2 3 4 5 6. ಓಕೆ, ಇದೆಲ್ಲ ಮಾಡೋದ್ರಿಂದ ನಮಗೆ ಮುಂದೆ ಮಾಡುವ ಡ್ಯಾನ್ಸ್ ನೃತ್ಯಕ್ಕೆ ನಾವು ತಯಾರಾಗ್ತೇವೆ. ಓಕೆ, ಇವಾಗ ನಾವು ಭರತನಾಟ್ಯದಲ್ಲಿ ಮುಖ್ಯವಾಗಿ ಬೇಕಾಗಿರೋ ಒಂದು ಸ್ಥಾನಕ ಅಂತ ಹೇಳಿದ್ರೆ ಅದು ಅರಮನೆ. ಎಲ್ಲರೂ ಅರಮನೆ ಮಾಡ್ತೋರ್ತೀವಿ. ಇದು ಅರಮನೆ ಇದೆ, ಇದು ಮುಖ್ಯವಾಗಿ ಬೇಕು. ಓಕೆ, ಭರತನಾಟ್ಯ ಮಾಡುವಾಗ ಇದು ಮುಖ್ಯ ಆಗಿದೆ. ಈ ಥರ ಕೂತ್ಕೊಂಡು ನೀಟಾಗಿ ಮಾಡಿದ್ರೆ ಮಾತ್ರ ಅದು ಭರತನಾಟ್ಯ ಚೆನ್ನಾಗಿ ಕಾಣಿಸ್ತದೆ. ಓಕೆ, ಸೊ ಇದು ವೆರಿ ಇಂಪಾರ್ಟೆಂಟ್ ಪೊಸಿಷನ್. ಓಕೆ, ಕಾಲು ತಟ್ಟಿ ಮೊದಲಿಗೆ ಕಾಲು ತಟ್ಟೋದ್ರ ಮೂಲಕ ನಾವು ನೃತ್ಯ ಪ್ರಾರಂಭವನ್ನು ಮಾಡ್ತೀವಿ, ಅಂದರೆ ಕಲಿಕೆಯನ್ನು ಪ್ರಾರಂಭ ಮಾಡ್ತೀವಿ. ಕಾಲು ತಟ್ಟಿ ಇಟ್ಟ ತಕ್ಕ ಸೈ ಯಾ ಸೈ ಸೈ ಯಾ ಇಟ್ಟ ತಕ್ಕ ಸೈ 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 ಇಟ್ಟ ತಕ್ಕ ಸೈ 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 ಸೈ. ಇದೆಲ್ಲ
ಏನು ಹೇಳ್ತಾರೆ ವಾರ್ಮ್ ಅಪ್ ಎಕ್ಸಸೈಸ್. ನಮಗೆ ನೃತ್ಯ ಮಾಡೋದಕ್ಕೆ ನಮಗೆ ಕಾಲುಗಳಲ್ಲಿ ಸ್ಟ್ರೆಂತ್ ಕೊಡುತ್ತೆ. ನಮ್ಮ ಕೈ ಕಾಲು ಬಲಿಷ್ಠ ಆಗುತ್ತೆ ಅಂತ ಹೇಳಿದ್ರಲ್ಲ, ಈ ಥರ ಎಲ್ಲ ಮಾಡೋದ್ರಿಂದ ಕೈ ಕಾಲು ಬಲಿಷ್ಠ ಆಗುತ್ತೆ. ಓಕೆ, ಇವಾಗಿಂದ ನೀವೆಲ್ಲ ಅವ್ರು ಮಾಡೋ ಈ ನೃತ್ಯವನ್ನು ನೋಡ್ತೀರಾ. ಎಲ್ಲರಿಗೂ ಇಷ್ಟ ಇದೆಯಾ ನೋಡೋಕ್ಕೆ? ಎಲ್ಲರೂ ಅವ್ರಿಗೆಲ್ಲ ಪ್ರೋತ್ಸಾಹ ನೀಡ್ತೀರಾ ನಿಮ್ಮ ಚಪ್ಪಾಳೆ ಮೂಲಕ? ಮೊದಲಿಗೆ ನೀವೆಲ್ಲ ಏನು ನೋಡ್ತಾ ಇದ್ದೀರಾ ಅಂದರೆ ಅಲ್ಲರಿಪು ಅಂತ. ಅಲ್ಲರಿಪು ಇದು ಹೆಚ್ಚಾಗಿ ನಾವು ನೃತ್ಯ ಕಾರ್ಯಕ್ರಮದಲ್ಲಿ ಮೊದಲಿಗೆ ಮಾಡ್ತೀವಿ. ಇದರಲ್ಲಿ ನಾವು ರಂಗಾರಿ ದೇವತೆ ಅಂದರೆ ನಾವು ಮಾಡ್ತಾ ಇರೋ ಒಂದು ಸ್ಟೇಜ್ ಏನಿರುತ್ತೆ ಅದಕ್ಕೆ ನಮಸ್ಕಾರ ಮಾಡೋದು, ಗುರು ಹಿರಿಯರಿಗೆ ನಮಸ್ಕಾರ ಮಾಡೋದು, ದೇವತೆಗಳಿಗೆ ನಮಸ್ಕಾರ ಮಾಡೋದು, ಸೂರ್ಯ ಚಂದ್ರರಿಗೆ ನಮಸ್ಕಾರ ಮಾಡೋದು, ಹೀಗೆ ಒಂದೊಂದು ನಾವು ಇಲ್ಲಿ ಮಾಡ್ತಾ ಹೋಗ್ತೀವಿ. ಓಕೆ, ಇವಾಗ ಎಲ್ಲರೂ ಅಲರಿಪು ಅಂತ ಮಾಡ್ತಾರೆ ಆ ನೃತ್ಯವನ್ನು. ಎಲ್ಲರೂ ನೋಡಿ. ಓಕೆ, ಅಲರಿಪು ಮಾಡೋಕ್ಕೆ ಬರ್ತಾ ಇರೋರು ಪ್ರೇರಣಾ, ಇಂಪನ ಹಾಗೂ ಜಾನಕ.
ಇಂದಿನ ನೃತ್ಯ ಪ್ರಸ್ತುತಿ ಗಣೇಶನಿಗೆ ವಂದಿಸುತ್ತಾ. ನಮ್ಮ ಈ ಮಕ್ಕಳು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ನಾವು ಗಣೇಶನಿಗೆ ಮೊದಲು ನಮಸ್ಕಾರ ಮಾಡ್ತೀವಲ್ವ, ಯಾವ ವಿಘ್ನಗಳು ಬರಬಾರ್ದು ಅಂತ ಹೇಳಿ. ಅದಕ್ಕೋಸ್ಕರ ನಮ್ಮ ನೃತ್ಯದಲ್ಲೂ ಅಷ್ಟೇ ನಾವು ಗಣೇಶನಿಗೆ ನೃತ್ಯದ ಮೂಲಕ ನಾವು ಗಣೇಶನಿಗೆ ವಂದನೆ ಮಾಡ್ತೀವಿ. ಓಕೆ, ಅದನ್ನ ಮಾಡಕ್ಕೆ ಬರ್ತಾ ಇದ್ದಾರೆ ಸ್ಪಂದನ, ಲಕ್ಷ್ಮಿ ಹಾಗೂ ಸಾಹಿತ್ಯ.
ಎಲ್ಲರಿಗೂ ಗೊತ್ತಾಯ್ತಲ್ಲ ಯಾವ್ದು ಡ್ಯಾನ್ಸ್ ಮಾಡಿದ್ದು, ಯಾವ ದೇವ್ರ ಡ್ಯಾನ್ಸ್ ಮಾಡಿದ್ದು ಅಂತ. ಗಣೇಶನ್ ಹೆಂಗೆಲ್ಲ ತೋರಿಸ್ತೀವಿ ಡ್ಯಾನ್ಸಲ್ಲಿ ಏನು ಗೊತ್ತಾ? ಸರಿ, ಏನಿದು ಗಣೇಶ ಅಲ್ವಾ? ಏನಿರುತ್ತೆ ಗಣೇಶನ್ಗೆ? ಸೊಂಡ್ಲಿರುತ್ತೆ. ಆಮೇಲೆ ಇದೇನು ತೋರಿಸಿದ್ರು? ದೊಡ್ಡ ದೊಡ್ಡ ಕಿವಿ ಇರುತ್ತೆ ಅಲ್ವಾ? ಅದನ್ನೇ ತೋರಿಸ್ತಾರೆ, ಕಿವಿ ಮತ್ತೆ ಸೊಂಡ್ಲು. ಮತ್ತೆ ಇನ್ನೇ ಏನೋ ಒಂದಿರುತ್ತಲ್ಲ ಗಣೇಶನ್ಗೆ, ದೊಡ್ಡದು ದೊಡ್ಡ ಹೊಟ್ಟೆ. ಓಕೆ, ಹೀಗೆಲ್ಲ ತೋರಿಸೋದ್ರಿಂದ ಅದು ಗಣೇಶನ ಡ್ಯಾನ್ಸು ಅನ್ನೋದು ಗೊತ್ತಾಗುತ್ತೆ. ಓಕೆ, ಈಗ ನಿಮ್ಮೆಲ್ಲ ವಿದ್ಯೆ ಕಲಿಯೋಕ್ಕೆ ಯಾವುದು ಮುಖ್ಯವಾಗಿದೆ ಅಂತ ಹೇಳಿ? ಸರಸ್ವತಿ ಅಲ್ವಾ? ಸರಸ್ವತಿ ಹೆಂಗೆ ತೋರಿಸೋದು? ಸರಸ್ವತಿ ಕೈ ಏನಿರುತ್ತೆ? ವೀಣೆ. ವೀಣೆ ಇರುತ್ತಲ್ವಾ? ನೋಡಿದ್ರೆ ಸರಸ್ವತಿನ ಅಲ್ವಾ? ವೀಣೆ ಇರುತ್ತಲ್ವಾ? ಸೊ ಈ ಥರ ವೀಣೆ ಎಲ್ಲ ತೋರಿಸಿ ಮಾಡೋದ್ರಿಂದ ಅದು ಮಾಡ್ಬೋದು. ಓಕೆ, ದೇವಿ ಅಂತ ತೋರಿಸೋದು ಆಯ್ತಾ? ಸರಸ್ವತಿ ವೀಣೆ ಇಟ್ಕೊಂಡಿರ್ತಾರೆ. ಓಕೆ, ಇವಾಗ ನೀವು ಮುಂದಿನ ಕಾರ್ಯಕ್ರಮ, ಮುಂದಿನ ಒಂದು ನೃತ್ಯ ಪ್ರಸ್ತುತಿ ಸರಸ್ವತಿ ಮೇಲೆ. ಓಕೆ, ಸರಸ್ವತಿಯ ಒಂದು ನೃತ್ಯವನ್ನು ತೋರಿಸ್ತಾರೆ ನಮ್ಮ ಮಕ್ಕಳು.
ಗೊತ್ತಾಯ್ತಲ್ವನು ಸರಸ್ವತಿ ನೃತ್ಯ ಅಂತ ಹೇಳಿದ್ದು. ಇದ್ರೊಳಗಡೆ ಲಾಸ್ಟ್ ಹಾಡಲ್ಲಿ ಪುರಂದರ ವಿಠಲ ಅಂತ ಬಂತು ಅಲ್ವಾ? ಅಂದ್ರೆ ಇದಕ್ಕೆ ಬರ್ದವ್ರು ಯಾರು ಕೇಳಿದ್ದೀರಾ? ಪುರಂದರದಾಸರ ಹೆಸರು ಎಲ್ಲರೂ ಈ ಪುರಂದರದಾಸರ ಹೆಸರು ಎಲ್ಲರೂ ಕೇಳಿದ್ದೀರಾ? ಅವರ ರಚನೆ ಇದು. ಓಕೆ, ಎಷ್ಟೊಂದು ಕನ್ನಡ ಹಾಡುಗಳನ್ನು ರಚನೆ ಮಾಡಿದಾರಲ್ಲ ಅವರು. ಗೊತ್ತಿದೆಯಾ ಪುರಂದರದಾಸರ ಬಗ್ಗೆ? ಕೇಳಿದ್ದೀರಾ? ಯಾರಿಗೆ ಗೊತ್ತಿಲ್ಲ? ವೆರಿ ಗುಡ್, ಎಲ್ಲರಿಗೂ ಗೊತ್ತು ಅಲ್ವಾ? ನೀವು ಡ್ಯಾನ್ಸ್ ಕಲಿಯೋಕೆ ಇಷ್ಟನಾ? ನಿಮಗೆ ಮಾಡ್ತಾ ಇದ್ದೆ ಅಲ್ಲ ಅವ್ರು ಮಾಡುವಾಗ, ಇಷ್ಟನಾ? ನಿನ್ನ ಹೆಸರೇನು? ಜಲಾಲಿ. ಜಲಾಲಿ, ನೀನು ಡ್ಯಾನ್ಸ್ ಕಲಿಯೋಕೆ ಇಷ್ಟನಾ? ವೆರಿ ಗುಡ್. ಅವರೆಲ್ಲ ಮಾಡ್ತಾ ಇದ್ರೆ ಅವ್ನು ಚೆನ್ನಾಗಿ ಕೈಗಳನ್ನು ಹಿಂಗೆ ಮಾಡೋದು, ಹಿಂಗೆ ಮಾಡೋದು ಎಲ್ಲ ಮಾಡ್ತಾ ಇದ್ದಾರೆ. ಇನ್ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಕಲಿಯೋಕ್ಕೆ? ಹಾಂ,
ಗುಡ್ ಗುಡ್. ಕಲಿಬೇಕು. ಓಕೆ, ನಮ್ಮ ಈ ಒಂದು ಭರತನಾಟ್ಯನ ಎಲ್ಲರೂ ಕಲಿಬೇಕು, ಇಷ್ಟಪಟ್ಟು ಕಲಿಬೇಕು. ಓಕೆ, ಕಷ್ಟಪಟ್ಟು ಕಲಿಬಾರ್ದು. ನಾವು ಇಷ್ಟಪಟ್ಟು ಕಲಿದ್ರೆ ಈಸಿ ಆಗುತ್ತೆ. ಓಕೆ, ಈಗ ಮುಂದಿನ ನೃತ್ಯ ನಟರಾಜ. ನೃತ್ಯಕ್ಕೆ ಅಧಿದೇವತೆ ಅಂದರೆ ನಟರಾಜ ಅಥವಾ ಶಿವ ಅಂತ ಏನು ಹೇಳ್ತೀವಿ ಅದು. ಶಿವನ ಹೇಗೆ ಇಲ್ಲ ನಾವು ನೋಡ್ಬೋದು, ಅದನ್ನು ತೋರಿಸ್ಕೊಡ್ತಾರೆ ನೋಡಿ. ನಟರಾಜ ನೋಡಿದ್ದೀರಲ್ಲ, ಈ ಥರ ಕಾಲು ಲಿಫ್ಟ್ ಮಾಡಿಬಿಟ್ಟು ಕಾಲನ್ನ ಹಿಂಗೆ ಎತ್ಬಿಟ್ಟು ಹಿಂಗೆ ಕುತ್ಕೊಂಡಿರೋದು ನೋಡಿದ್ದೀರಾ ಅಲ್ವಾ ನೀವು? ಸೊ ಇದು ನಟರಾಜನ ತೋರಿಸಿದೆ. ಶಿವ ಹೇಗೆಲ್ಲ ಇರ್ತಾನೆ, ಏನೆಲ್ಲ ಇಟ್ಕೊಂಡಿರ್ತಾನೆ, ಕೈಯಲ್ಲಿ ಡಮರು ಇಟ್ಕೊಂಡಿರ್ತಾನೆ, ಮತ್ತೆ ಅಗ್ನಿ ಇಟ್ಕೊಂಡಿರ್ತಾನೆ, ಇದನ್ನೆಲ್ಲ ತೋರಿಸ್ತಾರೆ. ಒಂದು ಕೈಲಿ ಡಮರು, ಇದನ್ನ ಇಟ್ಕೊಂಡು ಡಮರು, ಕೈಲಿ ಇಟ್ಕೊಂಡು ಹಾವು ಇರುತ್ತೆ. ಹಾವು ತೋರಿಸಿದ್ರೆ ಹೆಂಗೆ ಬರುತ್ತೆ ಅಂತ, ಹಾವು ಕತ್ತಿರಿಸ್ಕೊಂಡು ಹೀಗೆ. ಸೊ ಹಾವು ಕತ್ತಿರಿಸ್ಕೊಂಡು ಇಲ್ಲಿರುತ್ತೆ ಅಲ್ವಾ? ಶಿವನ್ ವಾಹನ ಯಾವುದು? ನಂದಿ. ನಂದಿ ವಾಹನ. ಹೀಗೆಲ್ಲ ನಾವು ಶಿವನನ್ನು ತೋರಿಸ್ತೀವಿ. ಓಕೆ, ಮುಂದಿನ ನೃತ್ಯ ಲಕ್ಷ್ಮಿ. ಇವರು ಶಿವನ ಮೇಲೆ ಒಂದು ನೃತ್ಯವನ್ನು ಪ್ರಸ್ತುತಿ ಮಾಡ್ತಾರೆ. ನೋಡಿ అక్కడే బా.
ನೀನು ಕೂತ್ಕೊಂಡಲ್ಲೇ ಮಾಡ್ತಾ ಇದ್ದೀವಿ. ವೆರಿ ಗುಡ್. ತುಂಬಾ ಜನ ಮಾಡ್ತಾ ಇದ್ರಿ ಇವಾಗ. ಇಷ್ಟ ಆಯ್ತಾ? ಈಗ ಮುಂದೆ ನಾವು ನೋಡೋದು ನೃತ್ಯ ಯಾವುದು ಗೊತ್ತಾ? ಕೃಷ್ಣ. ಕೃಷ್ಣ ಏನಕ್ಕೆ ಫೇಮಸ್ಸು? ಏನಕ್ಕೆ ಫೇಮಸ್ಸು? ಬೆಣ್ಣೆ ಕದಿಯೋದು ಅಲ್ವಾ? ಬೆಣ್ಣೆ ಕದಿಯೋದು, ಅಮ್ಮನ ಹತ್ರ ಹೊಡಿಸ್ಕೊಡೋದು, ಹಿಂಗೆಲ್ಲ ಮಾಡ್ತಾನೆ ಇದ್ದಾನೆ ಕೃಷ್ಣ. ಅದನ್ನ ನೃತ್ಯದಲ್ಲಿ ಮಾಡಿ ತೋರ್ಸಕ್ ಬರ್ತಾ ಇದ್ದಾರೆ ಒಬ್ಬರು. ಒಬ್ಬ ಅಕ್ಕ ಬರ್ತಾ ಇದ್ದಾರೆ ಇವಾಗ, ನಿಮ್ಗೆ ಮಾಡಿ ತೋರಿಸ್ತಾರೆ. ಕೃಷ್ಣ ಅಂದ್ರೆ ಏನ್ ನೆನಪಾಗುತ್ತೆ ನಿಮ್ಗೆ? ಕೃಷ್ಣನ್ ಹೆಂಗ್ ನೋಡ್ತೀರಾ ನೀವು? ಕೃಷ್ಣ ಇದು ಅಂತ ಹೆಂಗ್ ಗೊತ್ತಾಗುತ್ತೆ? ಕೈಯಲ್ಲಿ ಹಿಡ್ಕೊಂಡಿರ್ತಾನೆ ಎಲ್ಲ. ಕೃಷ್ಣ ಏನ್ ಮಾಡ್ತಾನೆ? ಕೈಯಲ್ಲಿ ಕೊಡಬೇಕು ಅಂತ ಅಲ್ವಾ? ಹತ್ತು ಇರ್ತಾನೆ, ಹೌದಾ? ಬೆಣ್ಣೆ ತಂದು ಬೆಣ್ಣೆ ಕದಿತಾರೆ ಅಲ್ವಾ? ಇದೆಲ್ಲ ನೋಡಿದ್ದೀರಲ್ವಾ? ಇದನ್ನೆಲ್ಲ ಇವಾಗ ನೃತ್ಯದಲ್ಲಿ ನೋಡ್ತೀರಾ? ಓಕೆ.
ಯಾರ್ಯಾರೆಲ್ಲ ಚಾಕ್ಲೇಟು ಬಿಸ್ಕೆಟು ಎಲ್ಲ ಕದ್ದಿದ್ದೀರಾ ಮನೇಲಿ? ನೀವಷ್ಟು ಒಳ್ಳೆಯವರ? ಯಾರು ಕೃಷ್ಣನೇ ಇಲ್ವಾ ಹಾಗಾದ್ರೆ? ಯಾರ್ಯಾರು ಚಾಕ್ಲೇಟು ಬಿಸ್ಕೆಟ್? ಓಹೋ, ಎಷ್ಟೊಂದು ಜನ ಕೃಷ್ಣಗಳಿದ್ದೀರಾ ಇಲ್ಲಿ? ಏನೇನು ಕದ್ದಿದ್ದೀರಾ? ವಿಕ್ಸ್ ಚಾಕ್ಲೇಟ್ ಅಮ್ಮ ಕೇಳಿದ ತಕ್ಷಣ ಕೊಟ್ಬಿಡ್ತಿದ್ರಲ್ಲ ನಿಮಗೆ? ಓಕೆ, ಎಲ್ಲರೂ ಈ ಥರ ಎಲ್ಲ ನಾಟಿನೆಸ್ ಮಾಡಿ ಅಮ್ಮನ ಹತ್ರ ಬಯಸ್ಕೊಂಡು ಎಲ್ಲರೂ ಬಂದಿರ್ತೀರ ಅಲ್ವಾ? ಅದಕ್ಕೆ ನಿಮಗೆಲ್ಲ ತುಂಬ ಖುಷಿ ಆಗೋಯ್ತು. ಓ, ಇವ್ರು ನಂತರನೇ ಮಾಡ್ತಿದ್ದಾರೆ ಇವರು ಅಲ್ವಾ? ನಂತರನೇ ಏಟ್ ತಿಂತಿದ್ದಾರೆ ಅಮ್ಮ, ನಂತರನೇ ಹೊಡಿತಾ ಇದ್ದಾರೆ ಇದ್ರೊಳಗಡೆ ಡ್ಯಾನ್ಸಲ್ಲಿ ಅಂತ. ಹೌದಾ? ಎಲ್ಲರಿಗೂ ಇಷ್ಟ ಆಯ್ತಾ? ಮುಂದಿನ ನೃತ್ಯ ದೇವಿ ಮೇಲೆ, ಓಕೆ, ಪಾರ್ವತಿ ಮೇಲೆ, ಓಕೆ ಆಯ್ತಾ? ಅದನ್ನು ಮಾಡಕ್ಕೆ ಬರ್ತಾ ಇದ್ದಾರೆ. ಸರಿ, Oh
ಇಷ್ಟ ಆಯ್ತಾ ಎಲ್ಲರಿಗೂ? ಈಗ ನಾವು ಕೊನೆ ಭಾಗಕ್ಕೆ ಬಂದಿದ್ದೀವಿ. ಓಕೆ, ಯಾವಾಗಲೂ ನೃತ್ಯ ಕಾರ್ಯಕ್ರಮದಲ್ಲಿ ತಿಲ್ಲಾನ ಕೊನೆಯಲ್ಲಿ ಮಾಡುವ ಒಂದು ಐಟಮ್. ಓಕೆ, ಇವಾಗ ನೃತ್ಯ ಪ್ರಸ್ತುತಿನ ತಿಲ್ಲಾನವನ್ನು ಮಾಡಕ್ಕೆ ಬರ್ತಾ ಇದ್ದಾರೆ ನಮ್ಮ ಮಕ್ಕಳು.
ಚಿಂಟು
ಎಲ್ಲರಿಗೂ ಈ ನೃತ್ಯ ನೀವು ಎಲ್ಲ ಕಲಿತೀರಾ ಭರತನಾಟ್ಯನ? ವೆರಿ ಗುಡ್. ಈ ಒಂದು ಕಾರ್ಯಕ್ರಮವನ್ನು ನಮಗೆ ನಡೆಸೋದಕ್ಕೆ ಸ್ಥಳಾವಕಾಶ ಮಾಡಿಕೊಟ್ಟಂತಹ ಇಲ್ಲಿನ ಮುಖ್ಯೋಪಾಧ್ಯಾಯರಾದ ಸುಜಾತ ಅವರಿಗೆ ನಾವು ಧನ್ಯವಾದವನ್ನು ಅರ್ಪಿಸ್ತೀವಿ. ಇಲ್ಲಿನ ಉಪಾಧ್ಯಾಯರಿಂದ ನಮಗೆಲ್ಲ ಸಹಕರಿಸಿ ಈ ಒಂದು ಕಾರ್ಯಕ್ರಮವನ್ನು ಉತ್ತಮವಾಗಿ ಪ್ರದರ್ಶನ ಮಾಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನೀವೆಲ್ಲ ಈ ನೃತ್ಯವನ್ನು ನೋಡಿ ಆನಂದಿಸಿದ್ದೀರಿ ಅಂತ ಅನ್ಕೋತೀವಿ. ನೀವು ಎಲ್ಲ ಮಕ್ಕಳನ್ನೆಲ್ಲ ನಿಮ್ಮ ಮಕ್ಕಳನ್ನೆಲ್ಲ ಪ್ರೋತ್ಸಾಹ ನೀಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದ. ಫೋಟೋ ಎಲ್ಲ ಟೀಚರ್ಸ್ ಮಕ್ಕಳುಗಳು ಮಕ್ಕಳಲ್ಲೇ ಇದ್ದಾರೆ. ಮಕ್ಕಳಲ್ಲೇ ಇದ್ದಾರೆ. ಟೀಚರ್ಸ್ ಮಾತ್ರ ಅವರು